ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಇತಿಹಾಸ ಪ್ರಸಿದ್ಧ ಮಾಗಡಿ ರಂಗನಾಥ ಸ್ವಾಮಿಯ ಬ್ರಹ್ಮ ರಥೋತ್ಸವವು ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು. ರಂಗನ ಉತ್ಸವ ಮೂರ್ತಿಯನ್ನು ರಥದ ಮೇಲೆ ಇರಿಸಿ ಪೂಜೆಯನ್ನು ಸಲ್ಲಿಸಿ ನಂತರ ಗೋವಿಂದನ ನಾಮಸ್ಮರಣೆಯನ್ನು ಮಾಡುತ್ತಾ ಮಾಗಡಿ ರಂಗನ ರಥವನ್ನು ಸಾವಿರಾರು ಭಕ್ತರು ಎಳೆದರು. ಈ ಸಂದರ್ಭದಲ್ಲಿ ಶಾಸಕ HC ಬಾಲಕೃಷ್ಣ, ಮಾಜಿ ಸಚಿವ HM ರೇವಣ್ಣ, ಮಾಜಿ ಶಾಸಕ A ಮಂಜುನಾಥ್, ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ HM ಕೃಷ್ಣಮೂರ್ತಿ, ಪೂಜಾರಿಪಾಳ್ಯ ಕೃಷ್ಣಮೂರ್ತಿ ಹಾಗೂ ಇನ್ನೂ ಅನೇಕರು ಮಾಗಡಿ ರಂಗನ ಬ್ರಹ್ಮರಥೋತ್ಸವದಲ್ಲಿ ಭಾಗಿಯಾಗಿ ಸಂಭ್ರಮಿಸಿದರು. ಸಹಸ್ರ ವರ್ಷಗಳಿಂದ ಮಾಗಡಿ ಸೀಮೆಯಲ್ಲಿ ಇಡೀ ದೇಶದ ಭಕ್ತ ಜನರನ್ನು ಸಲಹತಕ್ಕಂಥ ಗೌರವ ನಿವಾರಕ ರಂಗನಾಥ ಸ್ವಾಮಿಯ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದೀರಿ. ರಥೋತ್ಸವ ಇನ್ನೇನು ಕ್ಷಣಗಳಲ್ಲಿ ಆರಂಭವಾಗ್ತಾ ಇದೆ. ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ ಮತ್ತು ನಾಡಿನ ಜನತೆಗೆ ತಮ್ಮ ಶುಭಾಶಯಗಳನ್ನು ತಿಳಿಸಬೇಕಂತ ಕೇಳ್ಕೊಳ್ತೀನಿ. ಮಾಗಡಿ ರಂಗನಾಥ ಸ್ವಾಮಿಯ ರಥೋತ್ಸವ ಐತಿಹಾಸಿಕವಾದಂಥ ರಥೋತ್ಸವ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅದ್ದೂರಿಯಾಗಿ ದನಗಳ ಜಾತ್ರೆ ಕೂಡ ಆಗಿದೆ. ಬಹಳ ವಿಶೇಷ ದನಗಳ ಜಾತ್ರೆಯಲ್ಲಿ ಮಾಂಡವ್ಯ ಋಷಿಗಳು ಪ್ರತಿಷ್ಠಾಪನೆ ಮಾಡಿದಂಥ ರಂಗನಾಥ ಸ್ವಾಮಿ ಸಾಲಿಗ್ರಾಮ ರೂಪದಲ್ಲಿ ಮಾಂಡವ್ಯ ಋಷಿಗಳಿಗೆ ದರ್ಶನ ಕೊಟ್ಟಂಥ ಸ್ವಾಮಿ. ಅನೇಕ ಭಕ್ತಾದಿಗಳು ಯಾರು ತಿರುಪತಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಆ ವೆಂಕಟರಮಣ ಸ್ವಾಮಿಯ ದರ್ಶನವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅವರೆಲ್ಲರೂ ಕೂಡ ಇಲ್ಲಿ ಬಂದು ರಂಗನ ದರ್ಶನವನ್ನು ಮಾಡಿದ್ರೆ ಅಲ್ಲಿ ಎಷ್ಟು ಪುಣ್ಯ ಲಭಿಸ್ತದೆ ಅಷ್ಟೇ ಪುಣ್ಯ ಇಲ್ಲೂ ಕೂಡ ಲಭಿಸ್ತದೆ ಅಂತಕ್ಕಂಥದ್ದು ಇದೊಂದು ಮೊದಲಿಂದನೂ ಕೂಡ ಬಂದಿರತಕ್ಕಂಥ ಪ್ರತೀತಿ. ಎಲ್ಲರೂ ಕೂಡ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಎಲ್ಲ ಭಕ್ತಾದಿಗಳು ಬಂದು ಅವನ ದರ್ಶನವನ್ನು ಮಾಡಿ ಎಲ್ಲರೂ ಇರ್ತಕ್ಕಂಥ ದಾರಿದ್ರ್ಯವನ್ನು ನಿವಾರಣೆ ಮಾಡ್ಕೊಳ್ತಕ್ಕಂಥದ್ದು, ಎಲ್ಲರೂ ನೆಮ್ಮದಿಯಿಂದ ಜೀವನ ಮಾಡ್ತಕ್ಕಂಥ ಒಂದು ವಾತಾವರಣವನ್ನು ಕಂಡುಕೊಳ್ತಕ್ಕಂಥದ್ದನ್ನು ಆ ದರ್ಶನವನ್ನು ಮಾಡೋದ್ರ ಮುಖಾಂತರ ಮಾಡ್ತಾಯಿದ್ದಾರೆ. ಅದರಂತೆ ಇವತ್ತು ಬಹಳ ಅದ್ದೂರಿಯಾಗಿ ರಥೋತ್ಸವ ಬೆಳಗ್ಗೆ ಶುಭ ಸೂಚನೆಯಾದ ಮಳೆಯೊಂದಿಗೆ ಪ್ರಾರಂಭ ಆಗಿರ್ತಕ್ಕಂಥದ್ದು. ಇದೊಂದು ಶುಭ ಸೂಚನೆ. ಬೆಳಗ್ಗೆ ಮಳೆ ಬಂದಿರತಕ್ಕಂಥದ್ದು ಇವತ್ತು ಶುಭ ಸೂಚನೆ. ಇದು ಒಳ್ಳೆಯದಾಗ್ತದೆ ಅಂತಕ್ಕಂಥದ್ದು ನಾನು ಆ ದಯಾಮಯನಾದಂಥ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಏನಂದರೆ ಸಕಾಲಕ್ಕೆ ಮಳೆ ಬೆಳೆ ಕೊಟ್ಟು ಎಲ್ಲರೂ ಕೂಡ ನೆಮ್ಮದಿಯಿಂದ ಜೀವನ ಮಾಡ್ತಕ್ಕಂಥ ವಾತಾವರಣವನ್ನು ಆ ಭಗವಂತ ಕರುಣಿಸಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ. ನೀವು ಶಾಸಕರಾದ ಮೇಲೆ ಈ ಕ್ಷೇತ್ರ ಅಭಿವೃದ್ಧಿಗೆ ಏನೆಲ್ಲ ಬೇಡಿಕೆ ಬಂದಿದೆ? ಈಗ 5 ಕೋಟಿ ಹಣನ ಮಂಜೂರಾತಿ ಕೊಟ್ಟಿದ್ದೇವೆ. ಇಲ್ಲಿ ಕೆಲವು ಬದಲಾವಣೆಗಳನ್ನು ಈ ಆಡಳಿತ ಮಂಡಳಿಯವರು ನನಗೆ ತಿಳಿಸಿದ್ದಾರೆ. ಅದನ್ನೆಲ್ಲ ಮುಂದಿನ ವರ್ಷದೊಳಗಡೆ ವಿಶೇಷವಾದಂಥ ರೀತಿಯಲ್ಲಿ ಆ ಬದಲಾವಣೆಗಳನ್ನೆಲ್ಲ ಮಾಡ್ತೇವೆ. ಸರ್, ಇನ್ನು 6 ವರ್ಷ ಕಳೆದರೆ ಈ ದೇವಸ್ಥಾನಕ್ಕೆ 1000 ವರ್ಷದ ಇತಿಹಾಸ ಇದೆ. ಅದಲ್ಲದೆ ಜಾತ್ರೆಗೂ ಕೂಡ ಅಷ್ಟೇ ಇತಿಹಾಸ ಇದೆ. ಆದರೆ ಹಿಂದೆ ಇದ್ದಕ್ಕಿಂತ ಜಾತ್ರೆಗೂ ದನಗಳ ಜಾತ್ರೆಗೂ ಈಗೂ ಭಾಳ ವ್ಯತ್ಯಾಸ ಇದೆ. ಬಟ್ ಏನು ಅಂತಂದರೆ ದನಗಳ ಜಾತ್ರೆಗೆ ಜಾಗೃತಿ ಕೊರತೆ ಇದೆ ಸರ್. ಈಗೆಲ್ಲ ಕಾಂಕ್ರೀಟ್ನ ಎಲ್ಲನೂ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಕಾಂಕ್ರೀಟ್ ಮಯನೇ ಆಗೋಗ್ಬಿಟ್ಟಿದೆ. ಎಲ್ಲ ಬಿಲ್ಡಿಂಗ್ಗಳು ಕಟ್ಟಿದೆ. ಅದನ್ನು ಏನಾನ ಮಾಡಿ ಜಾತ್ರೆ ಬಯಲಿಗೆ ಒಂದು ಜಾಗ ಮಾಡಿಕೊಡ್ಬೇಕು ಸರ್. ಈಗ ವೈಜ್ಞಾನಿಕವಾಗಿ ಭಾಳ ಮುಂದುವರೆದಿದ್ದೇವೆ ನಾವೆಲ್ಲ.
ದನಗಳನ್ನು ಉಪಯೋಗಿಸಿ ವ್ಯವಸಾಯ ಮಾಡ್ತಕ್ಕಂಥ ದಿನಗಳು ಭಾಳ ದೂರ ಆಗ್ತಾ ಇದ್ದಾವೆ. ಇವತ್ತು ಟ್ರ್ಯಾಕ್ಟರ್ಗಳು ಬೇರೆ ಬೇರೆ ಸಲಕರಣೆಗಳನ್ನು ಉಪಯೋಗಿಸಿ ನಾವು ವ್ಯವಸಾಯ ಮಾಡ್ತಕ್ಕಂಥ ದಿಕ್ಕಲ್ಲಿ ಬಂದಿದ್ದೇವೆ. ಆದರೂ ಕೂಡ ಈ ಒಂದು ವಿಶೇಷತೆಯನ್ನು ಬಿಡಬಾರ್ದು ಅಂತೇಳಿ ದನಗಳ ಜಾತ್ರೆಯನ್ನು ಮಾಡ್ತಾ ಇದ್ದೇವೆ. ನೀವು ಏನು ನಮ್ಮ ಗಮನಕ್ಕೆ ತಂದಿದ್ದೀರಾ, ಖಂಡಿತ ಅದನ್ನು ಪರಿಶೀಲನೆ ಮಾಡಿ ಸೂಕ್ತವಾದಂಥ ಜಾಗವನ್ನು ಹುಡುಕಿ ನಿಮ್ಗಳ ಜೊತೆನೂ ಕೂಡ ಚರ್ಚೆ ಮಾಡಿ ಒಂದು ತೀರ್ಮಾನ ತೆಗೆದುಕೊಳ್ಳೋಣ. ಮುಂದಿನ ಸರಿ ಅದಕ್ಕೊಂದು ಯಾವ ರೀತಿ ಅದಕ್ಕೆ ಅನುಕೂಲ ಕಲ್ಪಿಸ್ಕೊಡ್ಬೇಕು ಆ ದಿಕ್ಕಲ್ಲಿ ಆಲೋಚನೆ ಮಾಡೋಣ. ಸರ್, ನಾಡ ಒಡೆಯ ಧರ್ಮಪ್ರಭು ಗೌಡ ಕುಲಭೂಷಣ ಕೆಂಪೇಗೌಡರಂತಹ ಮಾಗಡಿ ಸೀಮೆಯ ಮತದಾರರ ಜನಮನ್ನಣೆಯನ್ನು ಗಳಿಸಿ 5 ಬಾರಿ ಶಾಸಕರಾಗಿದ್ದೀರಿ. ಈ ಬಾರಿ ಅವರೂಪ ನಿವಾರಕ ರಂಗನಾಥ ಸ್ವಾಮಿ ಮಂತ್ರಿ ಆಗ್ತಕ್ಕಂಥ ಅವಕಾಶವನ್ನು ಕರುಣಿಸಲಿ ಅಂತ ನಾನು ಒಬ್ಬ ಮತದಾರನಾಗಿ ಪ್ರಾರ್ಥನೆ ಮಾಡಿಕೊಡ್ತೇನೆ. ವಂದನೆ, ಅಭಿನಂದನೆ.
ರಂಗನಾಥ ಸ್ವಾಮಿ ರಥೋತ್ಸವದ ಅಂಗವಾಗಿ ಕರ್ನಾಟಕ ರಾಜ್ಯ RED ಮಹಾಸಭಾದ ತಾಲೂಕು ಸಂಘದ ವತಿಯಿಂದ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ. ಇದೊಂದು ಅತ್ಯಂತ ಆನಂದಮಯವಾದಂಥದ್ದು ಮತ್ತು ದೇವರ ಕೃಪೆ ಇರಲಿ. ಗೋಪಾಲನವರೇ, ಅನ್ನದಾನದ ಬಗ್ಗೆ, ರಥೋತ್ಸವದ ಬಗ್ಗೆ ಒಂದೆರಡು ಮಾತಾಡಿ. ಅನ್ನದಾನದ ಬಗ್ಗೆ ಅಂದರೆ ಮಾಗಡಿ ಇತಿಹಾಸದಲ್ಲಿ ಪಶ್ಚಿಮ ವೆಂಕಟಾಚಲಪತಿ ಅಂತೇಳಿ ಅವನ ಸೇವೆ ನಮ್ಮ ಎಲ್ಲ ಹಿಂದೂಗಳು ಎಲ್ಲರೂ ಪ್ರತಿಯೊಬ್ಬರು ಮಾಡ್ತಾರೆ. ಅವನ ಬಳಗ ಎಲ್ಲೆಲ್ಲಿದೆ ರಂಗನಾಥ ಸ್ವಾಮಿದು ಕುಲಬಾಂಧವರು ಅವರು ಎಲ್ಲ ಕಡೆಯಿಂದ ಅದು ಬಂದು ಮಂಡ್ಯ, ಮೈಸೂರು, ಆಂಧ್ರ, ತಮಿಳುನಾಡು ಎಲ್ಲೆಲ್ಲಿದ್ದಾರೆ ಎಲ್ಲ ಬಂದು ದಾಸೋಹ ಊಟ ವ್ಯವಸ್ಥೆ ಮಾಡಿಸ್ತಾರೆ. ಒಂದು ವಾರ ನಡೀತದೆ. ಮೂರು ದಿನ ದಾಸೋಹ ನಡೆಸ್ತಾರೆ. ದಾಸೋಹದಲ್ಲಿ ಮಾತ್ರ ತಿರುಪತಿ ವೆಂಕಟರಮಣ ಸ್ವಾಮಿನೇ ಬಂದಿದ್ದಂತೆ. ಬಂದು ನೋಡ್ಬಿಟ್ಟು ಅಡ್ವರ್ಟೈಸ್ ಮೇಲೆ ನಿಂತ್ಕೊಂಡು ಇವನು ಹನ್ನೊಂದು ರಂಗ, ಇವನು ಹುಚ್ಚರಂಗ ಇದ್ದಂಗೆ ಅಂತೇಳಿ ಅವಾಗಿನ ಕಾಲದಲ್ಲೆಲ್ಲ ನಮ್ಮ ಹಿರಿಕರು ಹೇಳೋರು. ಪಪ್ಪುರ್ಕೆಯಲ್ಲಿ ಎಲ್ಲ ಮಾಡೋರಂತೆ. ಹಿಟ್ಟು ಇದು ಸಾರು ಎಲ್ಲ ಪಪ್ಪುರ್ಕೆಯಲ್ಲಿ ಬೇಯಿಸೋರಂತೆ. ಅದನ್ನೆಲ್ಲ ನೋಡ್ಬಿಟ್ಟು ಘಮ ಅಂತ ಹೊಡೆಯೋದಂತೆ. ಇವನೇನು ಹುಚ್ಚರಂಗಂದು ಅಂದಾಂದಲ್ಲಿ ಇಷ್ಟು ಮಟ್ಟಿಗೆ ನಡೀತದೆ ಅಂತ ವೆಂಕಟರಮಣ ಸ್ವಾಮಿನೇ ಬಂದು ಎಲ್ಲ ನೋಡ್ಕೊಂಡು ಹೋಗಿದಂತೆ. ಅಷ್ಟು ಮಟ್ಟಿಗೆ ಇಲ್ಲಿ ದಾಸೋಹ ಬನ್ನಿ. ದಾಸೋಹದಲ್ಲಿ ಮಾತ್ರ ಭಾಳ ಚೆನ್ನಾಗಿ ನಡೀತದೆ. ಅದೇ ರೀತಿ ನಾವು ನಮ್ಮ ಸಮಾಜದಲ್ಲಿ ನಮ್ಮ RED ಸಮುದಾಯ ಬಂದಲ್ಲಿ ಎಲ್ಲ ಸೇರಿ ಸಂಘದವರೆಲ್ಲ ಸೇರಿ ವಾರನ್ಗಟ್ಲೆ ಅಂತ ಪ್ರಯತ್ನ ಬಿದ್ದು ಅವ್ರವ್ರ ಶಕ್ತಿ ಬಿದ್ದು ಅವ್ರವ್ರೆಲ್ಲ ಮಾಡ್ತಾರೆ. ಎಲ್ಲರೂ ಹಂಗೆ ಸಾಕಲ್ಲ ಕೊಡ್ತಾರೆ. ಆಮೇಲೆ ಸುತ್ತ ಹಳ್ಳಿ ನಮ್ಮ ತಾಲೂಕು, ಕುಣಗು ತಾಲೂಕು ಎಲ್ಲ ಕಡೆನೂ ಹೋಗಿ ಅವರವರು ಪ್ರತಿಯೊಂದು ಅವರು ಬೆಳೆದಿರೋ ಧಾನ್ಯ ವಸ್ತು ಏನಾಯ್ತದೆ ಎಲ್ಲನೂ ಕೊಡ್ತಾರೆ. ತಿಪ್ಸಂದ್ರ, ಸಿಂಕಿಘಟ್ಟ, ಹೆಬ್ಬಳ್ಳು, ಬೀಚನಹಳ್ಳಿ, ಕುದೂರು, ಸೀಗಿರಿಪುರ, ಈ ಕಡೆ ಅಗಲಕೋಟೆ, ನಮ್ಮ ಕುಣಗು ತಾಲೂಕು ಯಡೂರು, ಆನಂದ್, ಬನ್ನಿ. ಇವರು ಒಳ್ಳೆ ದಾನಿಗಳು ನಮಗೆ ಅಲ್ಲ, ಒಳ್ಳೆ ದಾನಿಗಳು. ನಮ್ಮ ಸಮುದಾಯ ಭವನ ಕಟ್ಟಕ್ಕೆ ಭಾಳ ಸಹಕಾರ ಕೊಟ್ಟಿದ್ದಾರೆ. ಭಾಳ ಸಹಕಾರ ಕೊಟ್ಟಿದ್ದಾರೆ ನಮಗೆ. ಅದ್ರ ಮೇಲೆ ನೀರು, ಮಜ್ಜಿಗೆ, ಪಾನಕ, ಹೆಸರುಬೇಳೆ ಪ್ರತಿ ವರ್ಷವೂ ಇವ್ರದ್ದೇ ಕೊಡುಗೆ ಅದರದ್ದು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.